ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಸ್ಯಾಟರ್ಡೇ ವ್ಲಾಗ್ ಆಗಿದ್ದೆ. ಇವತ್ತು ಮಮ್ಮಿನೂ ಕೂಡ ಊರಿಂದ ಬಂದಿದ್ದಾರೆ, ಬೆಂಗಳೂರಿಂದ. ಮಾವಣ್ಣೆಲ್ಲ ತೊಗೊಬಂದಿದ್ದಾರೆ. ಮಾವಣ್ಣನ ಬಂದುಬಿಟ್ಟು ನಮ್ಮ ದೊಡ್ಡಪ್ಪ ಅವ್ರ ತೋಟದ್ದು. ನಿಮ್ಗೆ ಗೊತ್ತಿರ್ಬೋದು, ರೀಸೆಂಟಾಗಿ ಅರ್ಪಿತಾ ಮದುವೆ ಆದ್ಲಲ್ಲ, ಸೊ ಅವ್ರ ಮನೆಯದು, ದೊಡ್ಡಪ್ಪ ಅವ್ರ ಮನೆಯದು. ನಾನು ಈ ಕಡೆ ಬಂದುಬಿಟ್ಟೆ, ಬಟ್ ಅವರು ಮರೆತುಬಿಟ್ಟುಗೋಸ್ಕರ ಇವತ್ತು ಕೊಟ್ಟು ಕಳಿಸಿದ್ದಾರೆ ಮಮ್ಮಿ ಕಡೆ. ಮಮ್ಮಿ ಬರೋದೇ ನನಗೆ ಗೊತ್ತಿರಲಿಲ್ಲ. ಅವರು ಬಸ್ಸಿಗೆಲ್ಲ ಕಾಯಿ ಎಲ್ಲ ಇಟ್ಟು ಕಳಿಸ್ತೀನಿ ಅಂತ ಅಷ್ಟೇ ಕಾಲ್ ಮಾಡಿ ಹೇಳಿದರು. ಅವ್ರು ನೋಡಿದ್ರೆ ಬೆಳಗ್ಗೆ 6 ಗಂಟೆಗೆ ಬಂದಿದೆ. ನಮಗೆ ಫೋನ್ ಮಾಡಿಲ್ಲ ಅವರು ಬಂದಿರೋದು. ನಾನು ತುಂಬ ದಿನ ಆಯಿತು, ಅಂದರೆ ಇವತ್ತು ಮಮ್ಮಿ ಬಂದಿರೋದಕ್ಕೆ. ಹಾಗೆ ನಮ್ಮ ಮಾಮನೂ ಕೂಡ ಕಾಲ್ ಮಾಡಿದರು. ಅವರೇನೋ ಹುಬ್ಳಿಗೆ ಬಂದಿದ್ರು, ಅವ್ರ ಕೆಲಸದ ಮೇಲೆ. ಅವ್ರ ಕೆಲಸ ಹುಬ್ಳಿಲೇ. ಅವ್ರು ಕಾಲ್ ಮಾಡಿದರು, ಏನಾದರೂ ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡಿ ಬಸ್ಸಿಗೆ ಕಳಿಸು ಅಂತ ಅಂದ್ಬಿಟ್ಟು. ಅದಕ್ಕೆ ನಾವು ಕೈಮಾ ಸಾರು ಹಾಗೆ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ರಿ. ಅಷ್ಟೊತ್ತಿಗೆ ಮಾಮನೇ ಕಾಲ್ ಮಾಡಿಬಿಟ್ಟು ಇವತ್ತು ಊಟಕ್ಕೆ ಕರೆದಿದ್ದಾರೆ, ನಾಳೆ ಕೊಟ್ಟು ಕಳಿಸಿ ಅಂತ ಅಂದರು. ಅದಕ್ಕೆ ಇವಾಗ ಕೈಮಾ ಸಾಂಬಾರು ಅಷ್ಟೇ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾಳೆ ನಿಮಗೆ ಚಿಕನ್ ಬಿರಿಯಾನಿ ರೆಸಿಪಿನೂ ತೋರಿಸ್ತಿದ್ದೀನಿ. ಅಂದರೆ ಕೈಮಾ ಸಾಂಬಾರು ರೆಸಿಪಿ ಬಂದುಬಿಟ್ಟು ಮಮ್ಮಿ ಮಾಡಿರೋದು. ಅವರು ಯಾವ ಥರ ಮಾಡ್ತಾರೆ, ಅಂದರೆ ನಮ್ಮ ಮಮ್ಮಿ ಕಡೆ ಯಾವ ಥರ ಮಾಡ್ತಾರೆ ಅಂತ. ಚಿಕನ್ ಬಿರಿಯಾನಿ ರೆಸಿಪಿನೂ ಕೂಡ ನಾನು ಮಮ್ಮಿ ಮಾಡಿರೋದೇ ತೋರಿಸ್ತಾ ಇರೋದು. ಸೊ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ ನೀವು ನೋಡ್ಕೊಂಡು. ಇವತ್ತು ಶನಿವಾರ ಆಗಿರೋದ್ರಿಂದ ಮಕ್ಳುಗಳಿಗೆ ಬೇಗನೆ ಸ್ಕೂಲ್ ಇರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ದೇವ್ರಿಗೆಲ್ಲ ಪೂಜೆ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಶನಿವಾರ ಈ 1 ತಿಂಗಳಿಂದ ಅಷ್ಟೇ ನಾನು ಸ್ಟಾರ್ಟ್ ಮಾಡೋದು. ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಕ್ಯಾಪ್ಚರ್ ಮಾಡಿಲ್ಲ. ಹೋಗ್ಬಿಟ್ಟು ಬಂದು ನನ್ನ ಮಾವಿನಣ್ಣು ಯಾವಾಗ ತಿನ್ನಲಿ ಅಂತ ಕಾಯ್ತಿದ್ದೆ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಮಾವಿನಣ್ಣು. ಅದರಲ್ಲೂ ಎಲ್ರಿಗೂ ಇಷ್ಟ, ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಅದರಲ್ಲೂ ದೊಡ್ಡಪ್ಪ ಅವ್ರ ತೋಟದ್ದು ಅಂತಲೇ ನನಗೆ ಇನ್ನೂ ಇಷ್ಟ. ಯಾಕೆ ಅಂತಂದರೆ ಅದು ಕಾಯಿದ್ದಾಗೇ ಸ್ವೀಟ್ ಇರುತ್ತೆ. ಇನ್ನೂ ಹಣ್ಣಾದ್ಮೇಲೆ ಅಂತೂ ಕೇಳಬೇಕಾ, ಅಷ್ಟು ಟೇಸ್ಟಿಯಾಗಿತ್ತು. ನಾನು ಮದುವೆಯಿಂದ ವಾಪಸ್ ಬರ್ತಾನೆ ನಾನು ಮರೆತುಬಿಟ್ಟೆ. ಅಲ್ಲೇ ಇತ್ತು ಮಾವಿನಣ್ಣು, ತೊಗೊಂಡೋಗು ಅಂತಂದು, ಬಟ್ ನಾನು ಮರೆತುಬಿಟ್ಟೆ. ಅದಕ್ಕೆ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ನೆನಪು ಮಾಡಿ ಮಮ್ಮಿ ಕೈಲಿ ಕೊಟ್ಟು ಕಳಿಸಿದ್ದಾರೆ ಮಾವಿನಣ್ಣ. ರೆಡಿ ಆಯಿತು. ಇವಾಗ ಶಾವಿಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇದಕ್ಕೆ ನಂಚಿಕೆಗೆ ಮಾವಿನಣ್ಣು ಹಾಗೆ ಸೌತೆಕಾಯಿನ ಕೊಟ್ಟಿದ್ದೆ ನಂಚಿಕೆಗೆ. ಬಟ್ ಏನಾದರೂ ಒಂದು ನಾಷ್ಟ ಟೈಮಲ್ಲಿ ಈ ಥರದ್ದು ಏನಾದರೂ ಇದ್ದರೆ ತಿಂತಾರೆ. ಅದಕ್ಕೋಸ್ಕರ ಅಂದರೆ ಕೇಳ್ತಾರೆ, ಏನಾದರೂ ಫ್ರೂಟ್ಸ್ ಏನಾದರೂ ಇದ್ದರೆ ಅಥವಾ ವೆಜಿಟೇಬಲ್ಸ್ ಅಷ್ಟೆಲ್ಲ ಮುಗಿಸ್ಕೊಂಡು ಮಮ್ಮಿ ಬಂದಿದ್ರಲ್ವ. ನನಗೆ ಕೈಮಾ ಸಾರು ಅಂದರೆ ತುಂಬಾ ಇಷ್ಟ, ಮಮ್ಮಿ ಕೈಯಲ್ಲಿ ಮಾಡೋದು. ನನಗೆ ಸಖತ್ ಇಷ್ಟ. ಅದಕ್ಕೋಸ್ಕರ ಕೈಮಾ ಸಾರು ಮಾಡೋಣ ಅಂತಂದು ಅಷ್ಟೊತ್ತಿಗೆ ಮಾಮನಿಗೆ ಕಾಲ್ ಮಾಡಿದ್ರು, ಊಟ ಕೊಟ್ಟು ಕಳಿಸಿ ಅಂತ ಅಂದ್ಬಿಟ್ಟು. ಅವ್ರಿಗೂ ಊಟಕ್ಕೆ ಇದು ಆಗುತ್ತೆ, ಹಾಗೆ ಕೈಮಾ ಸಾರು ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕೈಮಾ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಹಾಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಎಲ್ಲ ಸ್ವಲ್ಪ ಕಾದಾದಮೇಲೆ ನಾನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಪೂರ್ತಿ ಫ್ರೈ ಎಲ್ಲ ಆದಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಪೂರ್ತಿಯಾಗಿ ಫ್ರೈ ಎಲ್ಲ ಆದಮೇಲೆ ನಾನು ತೊಳೆದಿಟ್ಕೊಂಡಿರೋಂಥ ಮಟನ್ನ ಹಾಕೋತಾ ಇದ್ದೀವಿ. ಮಟನ್ ಎಲ್ಲ ಹಾಕೊಂಡ್ವಲ್ವ, ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ವಿ. ಅಂದರೆ ಮಟನ್ ಗಿಡಿಯೋಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ನಾನು ಟೊಮೊಟೊನೂ ಕೂಡ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಟೊಮೊಟೊ ಅಂತೂ ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಂಡು ನಡೆಯುತ್ತೆ. ಇದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಾದ್ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು 3 ರಿಂದ 4 ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಸಪ್ರೇಟಾಗಿ ತಂದಿದ್ರು, ಅದ್ರ ಜೊತೆ ಒಂದು ಅರ್ಧ kg ಕೈಮಾ ಒರೆಸಿದ್ರು. ಕೈಮಾ ಎಲ್ಲ ಆಮೇಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಕನ್ಫ್ಯೂಸ್ ಆಗಿಬಿಡುತ್ತೆ ಇಲ್ಲ ಅಂದರೆ. ಹಾಗೆ ಒಂದು ಕಡಾಯಿಗೆ ಎಣ್ಣೆ ಹಾಕೋಬೇಕಾಗುತ್ತೆ. ಅದರಿಂದ ಒಂದು 3 ಇಂಚ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡು ಒಂದು 6 ರಿಂದ 7 ಲವಂಗನ ಹಾಕೋಬೇಕಾಗುತ್ತೆ. ಹಾಗೆ ಒಂದು 4-5 ಇಂಚಷ್ಟು ಶುಂಠಿನ ಹಾಕಿ ಅದಕ್ಕೆ ನಾನು ಒಂದು ಈರುಳ್ಳಿನ, ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಖಾರ ನೋಡಿ ಹಾಕೊಳ್ಳಿ. ಇದಕ್ಕೆ ನಾನು ಒಂದು 6 ರಿಂದ 7 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಬಿಡಿಸಿ. ಇದು ಪೂರ್ತಿಯಾಗಿ ಫ್ರೈ ಮಾಡ್ಕೊಳಕ್ಕೆ ಬಿಟ್ಟು ನಾನು ಇದರಲ್ಲಿ 2 ರಿಂದ 3 ಸ್ಪೂನ್ ಆಗೋಷ್ಟು ನಾನು ಬೇಬಿ ಗೋಡಂಬಿನ ಹಾಕೋತಾ ಇದ್ದೀವಿ. ಇದಕ್ಕೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ.
ಇದೆಲ್ಲ ಫ್ರೈ ಎಲ್ಲ ಆದಮೇಲೆ ಇದನ್ನು ಪೂರ್ತಿಯಾಗಿ ಆರಾಗಿ ಬಿಡಬೇಕಾಗತ್ತೆ. ಇದಕ್ಕೇನೆ ಇದೇ ಜಾರಿಗೆ ನಾವು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕಿ ಗ್ರೈಂಡ್ ಮಾಡಿದ್ರೆ ಆಯಿತು. ಇದು ಮಸಾಲೆ ರೆಡಿ ಆಗುತ್ತೆ. ನೀವು ಬೇಯಿಸ್ಕೊಂಡಿರೋಂಥ ಮಟನ್ನ ದೊಡ್ಡ ಪಾತ್ರೆಗೆ ಹಾಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಿಮ್ಮ ಸಾಂಬಾರಿಗೆ ಕ್ವಾಂಟಿಟಿ ಎಷ್ಟಾಗುತ್ತೋ ಅಷ್ಟು ನೀರನ್ನ ಅಳತೆಗೆ ಹಾಕ್ಕೊಂಡು ಇದೆಲ್ಲ ಕುದ್ದಾದ್ಮೇಲೆ ನಾನು 1 ಕಪ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದೆಲ್ಲ ಪೂರ್ತಿಯಾಗಿ ಸಾಂಬಾರ್ ಪೌಡ್ರ್ ಗಂಟೆಲಿ ತೆಗ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಕುದ್ದಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದೆಲ್ಲ ಪೂರ್ತಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ಕುದಿ ಬರ್ತಿದ್ದಂಗೆ ಕೈಮಾ ಉಂಡೆನ ಇದಕ್ಕೆ ಹಾಕಬೇಕಾಗುತ್ತೆ. ಅದಕ್ಕೆ ಮಮ್ಮಿ ಕೈಮಾ ರೆಡಿ ಮಾಡ್ಕೋತಾ ಇದ್ದಾರೆ. ಕೈಮಾನ ಈ ಥರ ಒಡಿಸ್ಕೊ ಬಂದಿರ್ತಾರೆ, ಇನ್ನೂ ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕಾಗುತ್ತೆ. ಇದೆಲ್ಲ ಪೂರ್ತಿಯಾಗಿ ರುಬ್ಕೊಂಡಾದ್ಮೇಲೆ ಒಂದು ಕಡೆಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದಾರೆ. ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು 2ರಿಂದ 3 ಬೆಳ್ಳುಳ್ಳಿ ಬಿಡಿಸಿಟ್ಟಿರೋದು, ಹಾಗೆ ನಾವು 1-2 ಇಂಚಷ್ಟು ಶುಂಠಿ ತೊಗೋಬೇಕಾಗುತ್ತೆ. ಹಾಗೆ ಒಂದು 7-8 ಹಸಿಮೆಣಸಿನ್ಕಾಯಿ, ಇದಕ್ಕೆ 2 ಸ್ಪೂನ್ ಆಗೋಷ್ಟು, ಇದಕ್ಕೆ 2ರಿಂದ 2.5 ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕೋತಾ ಇದ್ದಾರೆ. ಇದೆಲ್ಲ ಪೂರ್ತಿಯಾಗಿ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ 1 ಇಂಚ್ ಆಗೋಷ್ಟು ಚಕ್ಕೆನ ಹಾಕೋತಿದ್ದಾರೆ. ಹಾಗೆ 5 ಲವಂಗನ ಹಾಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದಾರೆ. ನೋಡಿ, ಇದು ಈ ಥರ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪನೂ ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ರುಬ್ಬಿಟ್ಕೊಂಡಿರೋ ಕೈಮಾಗೆ ಈ ಮಸಾಲೆನ ಹಾಕಿ ಈ ಥರ ಮಾಡೋದ್ರಿಂದ ಕೈಮಾ ಹೊಡೆಯೋದಿಲ್ಲ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕಡಲೆಪಪ್ಪನ್ನ ನೋಡಿ ಸಾಫ್ಟಾಗಿ ಪುಡಿ ಮಾಡಿಬಿಟ್ಟು ಸ್ವಲ್ಪನೇ ಕೈಮಾಗೆ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕೈಮಾ ಉಂಡೆಗಳನ್ನ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಯಾವ ಸೈಜು ಅಂತಲೇ ಈ ಜಾಮೂನೆಲ್ಲ ಬರುತ್ತಲ್ಲ ನೋಡಿ, ಆ ಸೈಜ್ ಆದರೆ ಸಾಕು. ಇಲ್ಲ ನಿಮಗೆ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಹದದಲ್ಲಿ ಮಾಡೋದ್ರಿಂದ ಕೈಮಾಗಳು ಒಡೆಯೋದಿಲ್ಲ. ಅಂದರೆ ಕೈಮಾ ಉಂಡೆಗಳು ಒಂದೊಂದ್ಸತಿ ಒಡೆದು ಇದಾದಂಗೆ ಆಗಿಬಿಡುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಕೈಮಾ ಹೊಡೆಯೋದಿಲ್ಲ, ನೀವು ಹಾಗೆ ತಿನ್ಬೋದು. ಹೀಗೆ ಕೈಮಾ ಉಂಡೆಗಳನ್ನ ಮಾಡಿ ಕುದಿತಿರೋ ಸಾಂಬಾರಿಗೆ ಒಂದೊಂದಾಗೆ ಬಿಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಜಾಗ ನೋಡ್ಕೊಂಡ್ಬಿಡಿ, ಯಾಕಂದರೆ ಕಲಿಸ್ಬೇಕಾದಾಗ ಹೊಡೆಯೋ ಚಾನ್ಸಸ್ ಇರುತ್ತೆ. ನಾವು ಎಲ್ಲ ಕಲಸಿಟ್ಕೊಂಡಿದ್ರಲ್ಲ ಕೈಮಾನ, ಅದರಲ್ಲಿ ಕೈಮಾ ವಡೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗುತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಚಿಲ್ಲಿ ಫ್ಲೇಕ್ಸ್ನೆಲ್ಲ ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ವಡೆ ಥರ ಹಂಚ್ ಮೇಲೆ ಸುಡೋದು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಗೆ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಕರಿಬೇವನ್ನ ಹಾಕಿದ್ರೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಕರಿಬೇವು ಸ್ವಲ್ಪ ಇತ್ತು, ನಾನು ಸ್ವಲ್ಪ ಹಾಕಿದ್ದೀನಿ. ಕೈಮಾ ವಡೆನ ಎಣ್ಣೆ ಕರಿಯೋದಕ್ಕಿಂತ ತವಾ ಮೇಲೆ ಸುಟ್ರೆ ತುಂಬ ಸಖತ್ತಾಗಿರೋ ಟೇಸ್ಟು. ಇನ್ನು ಅದನ್ನು ಬೆಂಕಿಲೇನೋ ಸುಟ್ಕೊಂಡು ತಿಂತಾರೆ, ಅದು ಚೆನ್ನಾಗಿರುತ್ತೆ. ಈ ಥರ ಮಾಡೋದ್ರಿಂದ ಇನ್ನೂ ಟೇಸ್ಟಿ ಆಗಿರುತ್ತೆ. ಹಾಗೆ ಘಮನೂ ಕೂಡ ನಮಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಮಕ್ಕಳು ನಾನೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ರಿ. ಮಕ್ಳುಗಳು ತಿನ್ನಲ್ಲ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಖಾರ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ರು. ಬಟ್ ಮಕ್ಳುಗಳು ತುಂಬಾ ಇಷ್ಟಪಟ್ಟು ತಿಂದರು. ಮಮ್ಮಿ ವಿಷಯಕ್ಕೆ ಬಂತು ಅಂದರೆ ಎಂತೆಂಥ ದೊಡ್ಡ ಫಂಕ್ಷನ್ಗಳೆಲ್ಲ ಇವರೇ ಅಡುಗೆ ಮಾಡೋದು. ಆಲ್ಮೋಸ್ಟ್ ಊರ ಕಡೆ ಎಲ್ಲ ಒಂದು ಸ್ವಲ್ಪ ನಮ್ಮ ಕಡೆ ಏನಾದರೂ ಫಂಕ್ಷನ್ ಆಯಿತು ಅಂತ ಅಂದರೆ ಇವ್ರ ಕೈಯಲ್ಲಿ ಅಡುಗೆ ಮಾಡಿಸೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ, ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ ಅಡುಗೆನ. ಮುಂದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅವರು ಅಡುಗೆ ಯಾವ ರೀತಿ ಮಾಡ್ತಾರೆ. ಅಂದರೆ ಅವ್ರ ರೆಸಿಪಿನೂ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ. ಇನ್ನು ವೆಜ್ ಐಟಮಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ನಾನು ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಕೈಮಾ ಸಾಂಬಾರು ಅಂತೂ ಸಖತ್ತಾಗಿತ್ತು. ಆ ಕೈಮಾ ಅಂತೂ ಒಂದು ಹೊಡೆದಿರಲಿಲ್ಲ, ಅಷ್ಟು ನೀಟಾಗಿ ಚೆನ್ನಾಗಾಗಿತ್ತು. ಕೈಮಾ ಸಾಂಬಾರು ತಿಂತಿರೋದಕ್ಕೆ ಫುಲ್ ಖುಷಿ ಆಗಿಬಿಟ್ಟಿತ್ತು. ಹಾಗೆ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಪಕ್ಕಾ ಚೆನ್ನಾಗಾಗುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಎಲ್ರಿಗೂ ಟೇಸ್ಟು. ಹಾಗೆ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ಕಡೆ ಅಡುಗೆನೂ ಕೂಡ ನಮ್ಮ ಮಮ್ಮಿ ಮನೆಯವರು ಇಷ್ಟಪಡ್ತಾರೆ, ಆಲ್ಮೋಸ್ಟ್ ಇಬ್ಬರು ಇಷ್ಟಪಡ್ತಾರೆ. ನಾನು ಈ ಥರ ಎಲ್ಲ ನಾನು ಈ ಥರ ಎಲ್ಲ ಅಡುಗೆ ಮಾಡ್ತೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಏನಾಯಿತು ಅಂದರೆ ನಮ್ಮ ಅಂಕಲ್ ಕಾಲ್ ಮಾಡಿದ್ರು ನನಗೆ, ಶೇಖರ ಅಂಕಲು ಕಾಲ್ ಮಾಡಿಬಿಟ್ಟು ಹಾಗೆ ಮಾತಾಡ್ತಿದ್ರು. ಇವತ್ತೇ ನಮ್ಮ ನಾಷ್ಟ ಅಂತ ಕೇಳಿದ್ರು. ಇವತ್ತು ನಾಷ್ಟ ಪೂರಿ ಅಂಕಲ್ ಅಂತ ಅಂದೆ. ಅವರು ನಿಂಗೆ ಪೂರಿ ಮಾಡೋಕ್ಕೆ ಬರುತ್ತಾ
ಅಂತ ಕೇಳ್ತಿದ್ರು. ಸೊ ದೊಡ್ಡವ್ರಿಗೆ ಮಕ್ಳುಗಳು ಯಾವತ್ತೂ ಚಿಕ್ಕವರೇ ಅಲ್ವಾ, ಅವ್ರಿಗೆ ಗೊತ್ತಿಲ್ದೇ ನಾವು ಎಷ್ಟೊಂದು ಬೆಳೆದ್ಬಿಟ್ಟಿರ್ತೀವಿ. ನಾವು ಮದುವೆಗೆ ಮುಂಚೆ ಆಗಿರ್ಬೋದು, ಅವರು ನನ್ನ ನೋಡಿದ ಪ್ರಕಾರ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿದ್ದೇ ಕಡಿಮೆ. ಬಟ್ ಇಲ್ಲಿ ಆ ಥರ ಎಲ್ಲ ನಡೆಯೋಕ್ಕಾಗಲ್ಲ, ಇಲ್ಲಿ ಮಾಡಲೇಬೇಕು, ಅನಿವಾರ್ಯ. ಅಂದರೆ ನನಗೆ ಮಾಡ್ತಾ ನನಗೆ ಅಡುಗೆನೇ ಒಂದು ಇಷ್ಟ. ಒಂದೊಂದು ರೆಸಿಪಿನೂ ನನಗೆ ಇಷ್ಟಪಟ್ಟು ಮಾಡ್ತೀನಿ. ಅಂದರೆ ಇಷ್ಟಪಟ್ಟು ತಿನ್ನೋರಿದ್ದರೆ ನಿಜವಾಗ್ಲೂ ಇಷ್ಟಪಟ್ಟು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಮಕ್ಕಳು ಅವಾಗೆಲ್ಲ ತಿಂತಿರಲಿಲ್ಲ, ಬಟ್ ಇವಾಗ ಅವರೇ ಏನಾದರೂ ಮಾಡಬೇಕಾದಾಗ ಕೇಳಿ ಮಾಡಿಸ್ಕೊತಾರೆ. ಅವ್ರಿಗೆ ಲೈಕ್ ಇಷ್ಟ ಆಗುತ್ತೆ. ನಾನು ಮಾಡೋ ಅಡುಗೆಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೇನೇ ಇಲ್ಲಿ ಕೋಟ್ರಸಲ್ಲಿರೋ ಮಕ್ಳುಗಳು ಅಷ್ಟೇನೆ, ನಾನು ಏನೇ ಮಾಡಿದ್ರೂ ಇಷ್ಟಪಟ್ಟು ತಿಂತಾರೆ. ಏನಾದರೂ ಕೊಟ್ಟರು ಇಷ್ಟಪಟ್ಟು. ನಮ್ಮ ಅತ್ತೆ ಅವ್ರ ಮನೆ ಬಗ್ಗೆ ನಾನು ಶೇರ್ ಮಾಡಿದ್ದೀನಿ, ಬಟ್ ಅವ್ರ ಬಗ್ಗೆ ನಾನೇನು ಹೇಳಲಿಲ್ಲ, ಅವ್ರನ್ನ ನಾನು ಪರಿಚಯನೂ ಮಾಡಿಕೊಟ್ಟಿಲ್ಲ. ನಾನು ನಮ್ಮ ಅತ್ತೆ ಮನೆಗೆ ಹೋದಾಗ ಫಸ್ಟ್ ಆಫ್ ಆಲ್ ನಾನು ವೀಡಿಯೋ ಮಾಡೋದು ಮೋಸ್ಟ್ಲಿ ಅವ್ರಿಗೆ ಇಷ್ಟ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗು. ನಮ್ಮ ನಾದ್ನಿಗಾಗಿರ್ಬೋದು, ಸುಮಿತ್ರಂಗೆ, ಅಥವಾ ನಮ್ಮ ಅತ್ತೆಗಾಗಿರ್ಬೋದು, ನಮ್ಮ ಭಾವಂಗಾಗಿರ್ಬೋದು, ನಮ್ಮ ಅಕ್ಕಂದಿರ್ಗಾಗಿರ್ಬೋದು ಮೇ ಬಿ ಇಷ್ಟ ಆಗಲ್ಲ ಅಂದ್ಕೊಂಡೆ. 350 ಸಬ್ಸ್ಕ್ರೈಬರ್ಸ್ ಅಂತ ಅಂದ್ಬಿಟ್ಟು ನಾನೊಂದು ಸೆಲೆಬ್ರೇಷನ್ ಮಾಡಿರೋದು ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಅವರೇ ಪರಿಚಯ ಮಾಡಿಕೊಟ್ಟಿದ್ದಾರೆ, ನಾನು ನಂದಿನಿಗೆ ಚಿಕ್ಕಮ್ಮ ಆಗಬೇಕು ಅಂತ ಅಂದ್ಬಿಟ್ಟು. ಫುಲ್ ಸಪೋರ್ಟಿವ್ ಆಗಿತ್ತು. ಕೈನ ಸಾಂಬಾರ್ ರೆಸಿಪಿ ಅಂತ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಮಮ್ಮಿ ಮಾಡಿರೋ ಅಡುಗೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಅತ್ತೆ ಮಾಡಿರೋ ಅಡುಗೆನೂ ಕೂಡ ನನಗೆ ಇಷ್ಟ ಆಗುತ್ತೆ. ಇನ್ ಕೇಸ್ ಅವರಿಬ್ಬರು ಏನಾದರೂ ಬಂದಾಗ ನಾನು ಎರಡೂ ಸಾಂಬಾರನ್ನ ನಾನು ಮಾಡ್ತೀನಿ. ಅವ್ರು ಬಂದಾಗ ಅದೇ ಸಾಂಬಾರು, ಇವ್ರು ಬಂದಾಗ ಇದೇ ಸಾಂಬಾರು ಅಂತ ಏನೂ ಇಲ್ಲ. ಆ್ಯಕ್ಚುಲಿ ನಾನು ನನ್ನ ಅಡುಗೆನ ಅತ್ತೆ ಮನೆಯವರು ತುಂಬಾ ಇಷ್ಟ. ಇವತ್ತಿನ ಬ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನಲ್ಲಿ ಏನು ಮಾಡ್ತಾ ಇರ್ತೀನಿ. ಇನ್ನಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ನಂತರ ನನಗಿರೋದರ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್, ಬಾಯ್.